ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಚಾರದಲ್ಲಿ ನಮಗೆಲ್ಲ ತಿಳಿದಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹಲವಾರು ವಿಚಾರಗಳಲ್ಲಿ ರೇಖಾಚಿತ್ರಗಳ ನಿರೂಪಣೆ ಹಾಗೂ ಕೋಷ್ಟಕಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ವರ್ಷದ 24-25ನೇ ಸಾಲಿನ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಈ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೂ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಹಲವಾರು ಆರ್ಥಿಕ ವಿಚಾರಗಳ ಸಂದರ್ಭದಲ್ಲಿ ಮೂಡಿರುವಂತಹ ಒಂದು ರೇಖಾಚಿತ್ರಗಳನ್ನು ರಂಗೋಲೆ ಬಿಡಿಸೋದ್ರ ಮೂಲಕ ಅದನ್ನು ಎಲ್ಲರಿಗೂ ಕೂಡ ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲಿ ಅನುಭೋಗಿಯ ಬಜೆಟ್ ಆಗಿರ್ಬೋದು, ಬಜೆಟ್ ಗಣ ಆಗಿರ್ಬೋದು, ಬಜೆಟ್ ರೇಖೆ ಆಗಿರ್ಬೋದು, ಹಾಗೆ ಬೇಡಿಕೆ ರೇಖೆ, ಬೇಡಿಕೆ ನಿಯಮ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಔದಾಸೀನ್ಯ ವಕ್ರರೇಖೆಗಳ ಒಂದು ಲಕ್ಷಣಗಳು, ಹಾಗೆ ಬೆಲೆ ಅಂತಸ್ತು, ಬೆಲೆ ಮಿತಿ, ಹಾಗೆ ಬೇಡಿಕೆಯ ಪಲ್ಲಟಗಳು, ಮತ್ತು ಈ ಕೆಲವೊಂದು ಪಟ, ಮುಂಗಡ ಪತ್ರದ ಒಂದು ಪಟ ಆಗಿರ್ಬೋದು, ಚಾಲ್ತಿ ಖಾತೆಯ ಪಟ ಆಗಿರ್ಬೋದು, ಅಥವಾ ಬಂಡವಾಳ ಖಾತೆಯ ಪಟ ಆಗಿರ್ಬೋದು, ಹೀಗೆ ಹಲವಾರು ಆಯಾಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ರೇಖಾಚಿತ್ರದ ಒಂದು ಕೌಶಲ್ಯವನ್ನು ನಿರೂಪಣೆ ಮಾಡೋದ್ರ ಮೂಲಕ ಪರೀಕ್ಷಾ ದೃಷ್ಟಿಯಿಂದ 10 ಅಂಕಗಳನ್ನು ಗಳಿಸೋದ್ರ ಕಡೆಗೆ, ಮತ್ತು 1 ಅಂಕ, 2 ಅಂಕ, ಹಾಗೆ 4 ಅಂಕ, 5 ಅಂಕ, 6 ಅಂಕಗಳಿಗೆ ಪೂರಕವಾದಂತಹ ಒಂದು ಸಂದರ್ಭವನ್ನು ಈ ರೇಖಾಚಿತ್ರಗಳನ್ನು ಬಿಡಿಸೋದ್ರ ಮೂಲಕ, ಅದನ್ನು ನೋಡುವುದರ ಮೂಲಕ ಮಕ್ಕಳು ಕಲಿಯೋದಕ್ಕೆ ಸಾಧ್ಯವಾಗುವಂಥ ಸಂದರ್ಭವನ್ನು ಮೂಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೊಂದು ಸಣ್ಣ ಹೊಸ ಪ್ರಯತ್ನ. ನಮಸ್ಕಾರ.